ತುಲಾರಾಶಿಯವರಿಗೆ ಪದ್ಮಕಾಳ ಸರ್ಪಯೋಗ ಅಂತ ಒಂದು ವಿಶೇಷವಾದ ಕಾಳಸರ್ಪಯೋಗ. ಯಾಕಂದರೆ 12 ವಿಧದ ಕಾಳಸರ್ಪಯೋಗ ದೋಷದಲ್ಲಿ ಪದ್ಮಕಾಳ ಸರ್ಪಯೋಗ ದೋಷವನ್ನು ತುಲಾರಾಶಿಯವರು ಅನುಭವಿಸ್ತಾ ಇದ್ದಾರೆ. ಇದೇ ವರ್ಷ ಡಿಸೆಂಬರ್ 4ನೇ ತಾರೀಕು 5ನೇ ತಾರೀಕು ತನಕನೂ ಅದೇ ಒಂದು ಕಾಳಸರ್ಪಯೋಗ ದೋಷದಲ್ಲೇ ಇರ್ತಾರೆ, ಪದ್ಮ ಕಾಳಸರ್ಪಯೋಗ ದೋಷದಲ್ಲಿ. ಸೊ ಇದು ಏನು, ಯಾವ ರೀತಿಯಲ್ಲಿ ಇದು ಪ್ರಭಾವ ಬೀರಲಿದೆ, ಇದು ಏನೇನು ಅನುಭವಿಸ್ತೀರಾ ನೀವು ಅಥವಾ ಏನೇನು ಇದು ಅನ್ನುವಂಥ ವಿಚಾರಗಳು ಹಾಗೂ ಪರಿಹಾರ ಇದೆಲ್ಲದನ್ನು ಸಹ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ತುಲಾರಾಶಿಯವರಿಗಂತೂ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಈ ವಿಡಿಯೋ ಮುಟ್ಟಿಸ್ಬಿಡಿ. ಹೇಗೆ ಮುಟ್ಟಿಸ್ತೀರಿ? ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋ ಲಿಂಕನ್ನು ನೀವು ಶೇರ್ ಮಾಡಿದ್ರೆ ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಇದು ರೀಚ್ ಆಗುತ್ತೆ. ನೀವು ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ಅದೊಂದು ಸಹಾಯ ಮಾಡಿ. ಇದ್ರ ಜೊತೆಗೆ ನೀವು ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಥವಾ ಹಲವಾರು ಬಾರಿ ನೋಡಿದ್ದೀರಾ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಹೇಳ್ತೀನಿ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನ ಓದ್ತಾ ಇರ್ತಾನೆ. ಅಪರೂಪದಲ್ಲಿ ಸಮಯ ಸಿಕ್ಕಾಗ ನಾನು ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಶುರು ಮಾಡೋಣ ಅಲ್ವಾ? ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲಿ ರಾಹುಗ್ರಹ, 11ನೇ ರಾಶಿಯಲ್ಲಿ ಕೇತುಗ್ರಹ ಇದ್ದಾಗ ಅದನ್ನು ಪದ್ಮಕಾಳ ಸರ್ಪಯೋಗ ಅಂತ ಕರೀತಾರೆ. 12 ಕಾಳಸರ್ಪಯೋಗ ದೋಷದಲ್ಲಿ ಇದನ್ನು ಪದ್ಮಕಾಳ ಸರ್ಪಯೋಗ ಅಂತ ಕರೀತಾರೆ. ಈಗ ಪ್ರಸಕ್ತ ಸಿಂಹರಾಶಿ ಅಂದರೆ ನಿಮ್ಮ ರಾಶಿಯಿಂದ 11ನೇ ರಾಶಿಯಲ್ಲಿ ಕೇತು ಇದ್ದಾನೆ. ಕುಂಭರಾಶಿ ಅಂದರೆ ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲಿ ರಾಹುಗ್ರಹ ಇದ್ದಾನೆ. ಸೊ ಆದ್ದರಿಂದ ನಿಮಗೆ ಪದ್ಮಕಾಳ ಸರ್ಪಯೋಗ. ಏನಾಗುತ್ತೆ ಗುರುಗಳೇ ಪದ್ಮಕಾಳ ಸರ್ಪಯೋಗದಲ್ಲಿ ಅಂತ ನೀವು ಕೇಳೋದಿದ್ದರೆ, ಮೊಟ್ಟ ಮೊದಲನೇದಾಗಿ ಬುದ್ಧಿ ನಿಮ್ಮ ಕಂಟ್ರೋಲ್ ಇರೋದಿಲ್ಲ. ನಿರ್ಧಾರಗಳು ತೆಗೆದುಕೊಳ್ಬೇಕಾದ್ರೆ ತುಂಬ ಗೊಂದಲ ಉಂಟಾಗ್ತದೆ, ತುಂಬ ಓವರ್ ಥಿಂಕಿಂಗ್, ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇರ್ತೀರ. ಸರಿಯಾದ ಒಂದು ನಿರ್ಧಾರ ತೆಗೆದುಕೊಳ್ಳೋದು ಬಹಳ ಕಷ್ಟ ಆಗಿಬಿಡುತ್ತೆ ನಿಮಗೆ. ಏನಪ್ಪ ಇದು, ಒಂದು ನಿರ್ಧಾರಕ್ಕೆ ಬರೋಕ್ಕಾಗ್ತಾ ಇಲ್ಲ, ತುಂಬ ಗೊಂದಲ ಉಂಟಾಗ್ತದೆ, ತುಂಬ ಕನ್ಫ್ಯೂಷನ್ ಮೈಂಡ್, ಯಾವ ಒಂದನ್ನು ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇಲ್ವಲ್ಲ, ಈ ದುಃಖ, ಈ ಟೆನ್ಷನ್, ಈ ಚಿಂತೆ ಕಾಡ್ತಾ ಇರುತ್ತೆ ತುಲಾರಾಶಿಯವರಿಗೆ. ಕಾರಣ ಪದ್ಮಕಾಳ ಸರ್ಪಯೋಗ. ಇನ್ನು ಎರಡನೇದಾಗಿ ಸಂತಾನದ ವಿಚಾರದಲ್ಲಿ ವಿಳಂಬ ಆಗ್ತಕ್ಕಂಥದ್ದು. ನೀವು ತುಲಾರಾಶಿಯವರಾಗಿದ್ದರೆ, ಸದ್ಯ ವಿವಾಹಿತ ತುಲಾರಾಶಿಯವರು ಇನ್ನೂ ಮಕ್ಕಳಾಗಿಲ್ಲ, ಮಕ್ಕಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೇವೆ ಗುರುಗಳೇ ಅಂದರೆ, ಈ ಒಂದು ಕಾಳಸರ್ಪಯೋಗ ಇದೆಯಲ್ಲ, ಇದು ಪದ್ಮಕಾಳ ಸರ್ಪಯೋಗ ಸಂತಾನದ ವಿಚಾರದಲ್ಲಿ ಇನ್ನೂ ವಿಳಂಬ ಮಾಡಾಕತ್ತೆ, ಇನ್ನೂ ಲೇಟ್ ಮಾಡಾಕತ್ತೆ. ಇದು ಇಷ್ಟು ಬೇಗ ಆಗ್ಲಿಕ್ಕೆ ಕೊಡೋದಿಲ್ಲ. ಆಮೇಲೆ ಮಕ್ಕಳ ವಿಚಾರದಲ್ಲಿ ಡಿಲೇ ಅಷ್ಟೇ ಅಲ್ಲ, ಆಲ್ರೆಡಿ ನಿಮಗೆ ಮಕ್ಕಳಿದ್ದಾರೆ ಅಂತ ಆದರೆ ಆ ವಿಚಾರದಲ್ಲಿ ಚಿಂತೆನೂ ಹುಟ್ಟುತ್ತೆ. ಮಕ್ಕಳಿಲ್ಲದವರಿಗೆ ಮಕ್ಕಳಿನ್ನೂ ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ ಅನ್ನುವ ಚಿಂತೆ. ಮಕ್ಕಳು ಆಲ್ರೆಡಿ ಇರ್ತಕ್ಕಂಥ ತುಲಾರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿಯೇ ಚಿಂತೆ. ಸೊ ಇದು ಎಲ್ಲ ರೀತಿಯಲ್ಲಿ ವ್ಯತ್ಯಾಸ. ಆಮೇಲೆ ಈ ಪ್ರೆಗ್ನೆನ್ಸಿ ಪ್ಲ್ಯಾನ್ಸ್ ಮಾಡ್ತಿರ್ತಾರೆ, ಯಾವಾಗ ಇಂಥ ಟೈಮಲ್ಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು, ಇಂಥ ಟೈಮಲ್ಲಿ ಹೀಗೆಲ್ಲ ಇರ್ತಾರಲ್ಲ, ಆ ಪ್ಲ್ಯಾನ್ಸ್ಗಳೇ ವ್ಯತ್ಯಾಸ ಆಗಿಬಿಡುತ್ತೆ. ಸರಿಯಾಗಿ ಅದನ್ನು ಪ್ಲ್ಯಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆಗಲ್ಲ, ಈ ಸಂತಾನ, ಪ್ರೆಗ್ನೆನ್ಸಿ ಇತ್ಯಾದಿ ವಿಚಾರಗಳು, ಯೋಚನೆಗಳನ್ನು. ಅಷ್ಟೇ ಅಲ್ಲ, ಪ್ರೇಮ ಸಂಬಂಧಗಳಲ್ಲಿ ಏರುಪೇರು ಅಂತ ಏನಾಗುತ್ತೆ, ನಿಮ್ಮ ಲವ್ ಲೈಫ್ ಇರುತ್ತಲ್ಲ, ಪ್ರೀತಿಯ ಜೀವನ ಅಂತಿರಲ್ಲ, ಅದೇನು ಲವ್ವರ್ಸ್ ಅಂತಲೇ ಗಂಡ ಹೆಂಡತಿಗೂ ಸಹ ಒಂದು ಪ್ರೀತಿಯ ಜೀವನ ಇದ್ದೇ ಇರುತ್ತೆ. ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿ ಮೇಲೆ ಗಂಡಂಗೆ ಪ್ರೀತಿ ಇರಲೇಬೇಕಲ್ಲ, ಅನಿವಾರ್ಯ ಅದು. ಸೊ ಅದರಲ್ಲೂ ಸಹ ವ್ಯತ್ಯಾಸ ಆಗ್ತಕ್ಕಂಥದ್ದು, ಅನ್ಸ್ಟೇಬಲ್ ಆಗ್ತಕ್ಕಂಥದ್ದು, ಬ್ರೇಕಪ್ ಆಗ್ತಕ್ಕಂಥದ್ದು, ಇಬ್ಬರ ಮಧ್ಯೆ, ಇಬ್ಬರ ನಡುವೆ, 2 ಸ್ನೇಹಿತರಾಗಿರಬಹುದು, 2 ಲವರ್ಸ್ ಆಗಿರಬಹುದು, ಗಂಡ ಹೆಂಡತಿ ಆಗಿರಬಹುದು, ಬ್ರೇಕಪ್ ಆಗ್ತಕ್ಕಂಥದ್ದು, ರಿಲೇಷನ್ಶಿಪ್ಪಲ್ಲಿ, ಆ ಸಂಬಂಧಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತಪ್ಪು ತಿಳುವಳಿಕೆ ಜಾಸ್ತಿ ಆಗ್ತಕ್ಕಂಥದ್ದು, ಇದೆಲ್ಲ ಸಹ ಇದೆ. ಅಷ್ಟೇ ಅಲ್ಲ, ಲಾಭದಲ್ಲಿ ಅಸ್ಥಿರತೆ ಅಂತ, ಸ್ಥಿರವಾಗಿ ಬರ್ತಾ ಇರತಕ್ಕಂಥ ಲಾಭ ಇದೆಯಲ್ಲ, ಅದು ನಿಂತು ಹೋಗ್ಬಿಡುತ್ತೆ. ಸರ್ ರೆಗ್ಯುಲರ್ ಇನ್ಕಮ್ ಇತ್ತು ಗುರುಗಳೇ ಇದೊಂದು ತುಲಾರಾಶಿ, ಈಗ ರೆಗ್ಯುಲರ್ ಇನ್ಕಮ್ ಮೇಲೆ ಒಂದು ಕಲ್ ಬಿದ್ದೋಯ್ತು, ಅದೇನೋ ಸಮಸ್ಯೆ, ಇನ್ಮೇಲೆ ರೆಗ್ಯುಲರ್ ಇನ್ಕಮ್ ಇರಲ್ಲ ಅನ್ನಿಸ್ತಾ ಇದೆ ನನಗೆ, ಈ ಥರದ ಒಂದು ಪರಿಸ್ಥಿತಿಗಳು. ಅಥವಾ ಇನ್ಕಮ್ ಬರುತ್ತೆ, ಕನ್ಸಿಸ್ಟೆನ್ಸಿ ಇರಲ್ಲ, ಅದನ್ನು ಯಾವಾಗೋ ಬರುತ್ತೆ, ಯಾವಾಗ ಬೇಕೋ ಅವಾಗ ಬರಲ್ಲ, ಯಾವಾಗೋ ಬರುತ್ತೆ. ದುಡ್ಡು ಬಂದಿದ್ದು ಹೆಂಗಂದ್ರೆ ಹಾಗೆ ಖಾಲಿ ಆಗಿಬಿಡುತ್ತೆ.
ಸ್ನೇಹಿತರನ್ನು ನಂಬಿ ತುಂಬ ಲಾಸ್ ಮಾಡ್ಕೊಳ್ತೀರಾ ತುಲಾರಾಶಿಯವರು. ಈ ಪದ್ಮಕಾಳ ಸರ್ಪ ಯೋಗ ದೋಷದಿಂದ ಸ್ನೇಹಿತರನ್ನು ನಂಬಿಕೊಂಡು ತುಂಬ ದುಡ್ಡು ಹಾಳು ಮಾಡ್ಕೊಳ್ಳೋದು. ಅಯ್ಯೋ ನನ್ನ ಫ್ರೆಂಡ್ ಮಾತು ಕೇಳಿ ಲಾಸ್ ಆಗೋಯ್ತು ಗುರುಗಳೇ, ಎಲ್ಲ ಕರೆಕ್ಟಾಗಿತ್ತು, ಫ್ರೆಂಡ್ ಮಾತು ಕೇಳಬಾರ್ದಾಗಿತ್ತು, ಅವ್ನ ಮಾತು ಕೇಳಿ ಕೆಟ್ಟೆ ನಾನು ಅಂತ. ಇನ್ನು ಆಸೆ ಆಕಾಂಕ್ಷೆಗಳು, ಅಸಮತೋಲನ, ತುಂಬ ಆಸೆ ಆಗುತ್ತೆ, ದೊಡ್ಡ ದೊಡ್ಡ ಗೋಲ್ಸ್ಗಳು ಯಾವುದು ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ. ದೊಡ್ಡ ದೊಡ್ಡ ಗೋಲ್ಸ್ ಇಟ್ಕೊಂಡಿದ್ದೀವಿ, ಬಟ್ ಅದನ್ನು ಅಚೀವ್ ಮಾಡೋಕ್ಕಾಗಬೇಕಲ್ಲ, ಅದಾಗ್ತಾ ಇಲ್ಲ. ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ, ರಿಸಲ್ಟ್ ತುಂಬ ಕಡಿಮೆ ಬರ್ತಾ ಇದೆ, ತುಂಬ ಸ್ಲೋ ಇದೆ, ಯಾವುದೂ ಕರೆಕ್ಟಾಗಿ ಆಗ್ತಾ ಇಲ್ಲ, ಬಹಳ ಮನಸ್ಸಿಗೆ ಬೇಸರ ಆಗ್ತಾ ಇದೆ ಅಂಥೇಳಿ. ನಾನು ತುಲಾರಾಶಿಯವ್ರಿಗೆ ಹೇಳ್ತೇನೆ, ಪದ್ಮಕಾಳ ಸರ್ಪ ಯೋಗ ದೋಷ ಆದ್ದರಿಂದ ಈ ಪ್ರೇಮಾದಿ ವಿಚಾರಗಳಾದರೂ ಡಿಸಿಷನ್ಸ್ ತಗೊಳ್ಳೋ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು ನೀವು. ಈ ಶೇರ್ ಮಾರ್ಕೆಟ್ ಇರಬಹುದು, ಆನ್ಲೈನ್ ಗೇಮ್ಸ್ ಇತ್ಯಾದಿ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತಿರ್ಬೋದು, ಇದೆಲ್ಲ ಮಾಡಬಾರ್ದು ನೀವು. ಏನೋ ಸ್ಪೆಕ್ಯುಲೇಷನ್ ಬಂದ್ಬಿಡುತ್ತೆ, ಇದು ಹಂಗಾಗ್ಬಿಡುತ್ತಂತೆ, ಇದು ಹಿಂಗಾಗ್ಬಿಡುತ್ತಂತೆ, ಹಾಕ್ಬಿಡೋಣ, ದಯವಿಟ್ಟು ಬೇಡ. ಆಮೇಲೆ ಈಗ ಮುಂದೆ ಇದು ಬೇರೆ ಬಂತಲ್ಲ, IPL ಬೇರೆ ಬಂತಲ್ಲ, ಬೆಟ್ಟಿಂಗು, ದುಡ್ಡು ಕಳ್ಕೊಳ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಜಾಸ್ತಿ ಆಗೋದು. ಅದು ಕೆಟ್ಟ ದಾರಿಯಲ್ಲಿ ದಯವಿಟ್ಟು ಹೋಗಬೇಡಿ. ಪದ್ಮಕಾಳ ಸರ್ಪ ದೋಷ ನಿಮಗೆ ನುಂಗಿ ನೀರು ಕುಡಿದು ಬಿಡುತ್ತೆ. ಫ್ರೆಂಡ್ಸ್ ಅಥವಾ ಸ್ನೇಹಿತರ ಒಂದು ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಇರಬಾರ್ದು, ಆ ಥರ ನೋಡ್ಕೊಳ್ಬೇಕು, ನೀವೇ ಆ ಥರ ನೋಡ್ಕೊಳ್ಬೇಕು. ಬಟ್ ನಾನು ಒಂದು ಹೇಳ್ತೇನೆ, ನಿಮಗೋಸ್ಕರ ನಾವು ವಿಶೇಷವಾಗಿ ಪರಿಹಾರ ಮಾಡ್ತಾ ಇದ್ದೇವೆ. ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಏಪ್ರಿಲ್ 2ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಕಾಳಸರ್ಪ ಯೋಗ ದೋಷದ ಬಗ್ಗೆ ನಾನೇನು ಇಲ್ಲಿ ತನಕ ಹೇಳಿದ್ದೇನೆ, ಅದರಲ್ಲಿರುವ ಎಲ್ಲ ನೆಗೆಟಿವ್ ಅಂಶಗಳು ಪರಿಹಾರವಾಗಬೇಕು ಹಾಗೂ ಪಾಸಿಟಿವ್ ಅಂಶಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಈ ಒಂದು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಬಹಳ ಮುಖ್ಯ. ನಾಗಾರಾಧನೆಯಲ್ಲಿ ಹಲವಾರು ವಿಧಗಳಿವೆ. ಆಶ್ಲೇಷ ಬಲಿ ಬೇರೆ, ಸರ್ಪ ಸಂಸ್ಕಾರ ಬೇರೆ, ನಾಗ ಪ್ರತಿಷ್ಠೆ ಬೇರೆ, ಕಾಳಸರ್ಪ ದೋಷ ಬೇರೆ, ಎಲ್ಲ ಬೇರೆ ಬೇರೆ. ಟೈಪ್ 1 ಡಯಾಬಿಟೀಸು, ಟೈಪ್ 2 ಡಯಾಬಿಟೀಸು ಎಲ್ಲ ಬೇರೆ ಬೇರೆ ಇದ್ದಂಗೆ ಇದೆಲ್ಲ ಬೇರೆ ಬೇರೆ. ಇದು ನಾವೇನು ಮಾಡ್ತಾ ಇದ್ದೇವೆ, ಕಾಳಸರ್ಪಯೋಗ ದೋಷ ಪರಿಹಾರವಾಗಬೇಕು ಅಂತ ನಿಖರವಾಗಿ ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಧನಲಕ್ಷ್ಮಿ ಹೋಮ ಇರುತ್ತೆ, ಸಂತಾನ ಗೋಪಾಲಕೃಷ್ಣ ಹೋಮ ಇರುತ್ತೆ. ಯಾಕೆಂದರೆ ಸರ್ಪದೋಷದಿಂದಾಗಿ ಸಂತಾನದ ವಿಚಾರಗಳಲ್ಲಿ ಸಮಸ್ಯೆ ಆಗಬಾರದು ಅನ್ನುವ ದೃಷ್ಟಿಕೋನದಿಂದ ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ ಇರುತ್ತೆ, ಶನಿ ಶಾಂತಿ ಹೋಮ ಇರುತ್ತೆ, ನವಗ್ರಹ ಶಾಂತಿ ಹೋಮ ಇರುತ್ತೆ. ಬಟ್ ಮುಖ್ಯವಾಗಿ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಾಡಿ ನಿಮಗೆ ವಿಶೇಷವಾದಂತಹ ಪ್ರಸಾದದ ಬಾಕ್ಸ್ ಕಳಿಸ್ಕೊಡ್ತೇವೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಇರತಕ್ಕಂಥದ್ದೇ ಈ ಕಾಳಸರ್ಪ ಯೋಗ ದೋಷ ನಿವಾರಕ ಒಂದು ಮಣಿಯನ್ನು ಕೊಡ್ತಾ ಇದ್ದೇವೆ ನಿಮಗೆ. ಸ್ಕ್ರೀನ್ ಮೇಲೆ ಸಹ ನಿಮಗೆ ಕಾಣ್ತಾ ಇರ್ತದೆ. ಈ ಒಂದು ವಿಶೇಷವಾಗಿರತಕ್ಕಂಥ ಮಣಿಯನ್ನು ನೀವು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು. ನೀವು ಒಂದು ಕಪ್ಪು ದಾರದಲ್ಲೋ ಅಥವಾ ಬೆಳ್ಳಿ ಚೈನ್ನಲ್ಲೋ, ಯಾವುದೋ ಪರವಾಗಿಲ್ಲ, ಕೆಂಪು ದಾರದಲ್ಲೋ ನೀವು ಕುತ್ತಿಗೆಯಲ್ಲಿ ಕಟ್ಕೊಳ್ಬಹುದು. ಇಲ್ಲಾಂದರೆ ನಿಮ್ಮ ಪರ್ಸ್ನಲ್ಲೋ ಎಲ್ಲರೂ ಇಟ್ಕೊಳ್ಬಹುದು. ನಿಮ್ಮ ಶರೀರದಲ್ಲೇ ಅಥವಾ ನಿಮ್ಮ ಪರ್ಸ್ ಬ್ಯಾಗಲ್ಲಿ ಇಟ್ಕೊಂಡ್ರೂ ಆಗ್ತದೆ. ಈ ವಿಶೇಷವಾಗಿರತಕ್ಕಂತಹ ಕಾಳಸರ್ಪ ದೋಷ ನಿವಾರಕ ಒಂದು ಮಣಿಯನ್ನು. ಇದರ ಜೊತೆಯಲ್ಲಿ ನೆಕ್ಸ್ಟ್ ಏನಿರ್ತದೆ, ಎಲ್ಲ ಹೋಮಗಳ ಭಸ್ಮ ಇರ್ತದೆ, ನೀವು ಹಚ್ಕೊಳ್ಬಹುದು. ಹಾಗೂ ಆಶ್ಲೇಷ ಬಲಿ ಪೂಜೆ, ನಾಗಾರಾಧನೆ ಮಾಡಿದಾಗ ಅರಿಶಿನ ಪ್ರಸಾದ, ವಿಶೇಷವಾಗಿ ಅರಿಶಿನ ಪ್ರಸಾದ ಇರ್ತದೆ. ಈ ಅರಿಶಿನ ಪ್ರಸಾದ ಜೊತೆಯಲ್ಲಿ ಬರತಕ್ಕಂಥದ್ದು ಏನಪ್ಪ ಅಂದರೆ ನಾಗಿನ್ ನಾಗಬಿಂಬಗಳು, 2 ವಿಶೇಷವಾಗಿರತಕ್ಕಂಥ ನಾಗಬಿಂಬಗಳನ್ನು ನಾವು ಕಳಿಸ್ಕೊಡ್ತಾ ಇದ್ದೇವೆ. ರಾಹು ಕೇತು ಅಂತ. ಸೊ ರಾಹುಕೇತು ಗ್ರಹಗಳೇ ಕಾಳಸರ್ಪ ಯೋಗ ದೋಷ ಸೂಚಕಗಳಾದ್ದರಿಂದ ಈ ನಾಗಿನ್ ಬಿಂಬಗಳನ್ನು ನಿಮ್ಮ ಕೈ ಸೇರಿದ ನಂತರ ಯಾಕೆಂದರೆ ನಿಮ್ಮ ಹೆಸರಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಬಳಕೆ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳು ಲೈವ್ ಇರ್ತದೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ ಜೊತೆಗೆ ಎಲ್ಲ ಪ್ರಸಾದ ಜೊತೆಗೆ ಈ ನಾಗಿನ್ ನಿಮಗೆ ಏನು ಕಳಿಸ್ಕೊಡ್ತೇವೆ, ಇದು ಪೋಸ್ಟ್ ಮೂಲಕ ಬಂದು ನಿಮಗೆ ಸೇರ್ತದಲ್ಲ, ಸೇರಿದ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ಈ ನಾಗಿನ್ ಬಿಂಬಗಳನ್ನು ಅಂಗೈಯಲ್ಲಿ ಇಟ್ಕೊಳ್ಳಿ. ₹1 ಒಂದು 6 ಕಾಯಿನ್ ಇದರಲ್ಲಿ ಇಟ್ಕೊಳ್ಳಿ. ₹1 ₹2 ಒಟ್ಟು ಒಂದು 6 ಕಾಯಿನ್ ಇದರೊಳಗಡೆ ಇಟ್ಕೊಳ್ಳಿ. ಮುಷ್ಟಿ ಕಟ್ಕೊಂಡು 6 ಬಾರಿ ನಿಮ್ಮ ತಲೆಗೆ ಹೀಗೆ ನಿವಾಳಿಸ್ಬಿಟ್ಟು ಇದನ್ನು ನಿಮ್ಮ ಮನೆ ಹತ್ತಿರ ಇರುವ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ರೆ ಆಯಿತು.
ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ. ಕೆಲವರು ಹೇಳ್ತಾರೆ ಗುರುಳೆ ನಮ್ಮ ಮನೆ ಹತ್ರ ಈಶ್ವರಂದಿದೆ, ಆಯಿತು, ಸುಬ್ರಹ್ಮಣ್ಯ ಓಕೆ, ವೆಂಕಟೇಶ್ವರ ಓಕೆ, ಯಾವ ಅಮ್ಮನವರ ದೇವಸ್ಥಾನ, ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ. ನಿಮ್ಮ ಮನೆಯ ಬಳಿ ಇರತಕ್ಕಂಥ ದೇಗುಲದಲ್ಲಿ ನಿಮ್ಮ ಕೈಯಿಂದ ನಾಗಿನ ಬಿಂಬಗಳು 1 ರೂಪಾಯಿಂದ 6 ಕಾಯಿನು ನೀವು ಮಾಡಿಸ್ಬಿಟ್ಟು ಆ ಹುಂಡಿಲಿ ಹಾಕ್ಬಿಟ್ರೆ ಮುಗೀತು, ಫಿನಿಶ್. ನೋಡಿ, ನಿಮ್ಮ ಹೆಸರಿನಲ್ಲಿ ಹೋಮ ಆಗ್ತದೆ, ಲೈವ್ ಆಗಿ ನಿಮ್ಮ ಹೆಸರು ಹೋಮ ಸಂಕಲ್ಪ ಆಗುವಂಥದ್ದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾಗಿರತಕ್ಕಂಥ ಈ ಒಂದು ಕಾಳಸರ್ಪ ಯೋಗ ದೋಷ ನಿವಾರಕ ಒಂದು ಮಣಿಯನ್ನು ಸಹ ನಿಮಗೆ ಕೊಡ್ತಾ ಇದ್ದೇವೆ, ಅದನ್ನು ನೀವು ಧಾರಣೆ ಮಾಡ್ಕೊಳ್ಳೋಕ್ಕೆ. ಹಾಗೂ ನಾಗಿನ ಬಿಂಬ ಸಮರ್ಪಣೆ ಅಂತ, ನಾಗಿನ ಬಿಂಬಗಳು ನಿಮ್ಮ ಕೈಯಾರೆ ನೀವೇ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡ್ತೀರಾ ಆ ಒಂದು 6 ಕಾಯಿನ್ ಜೊತೆಗೆ ಅಂದಾಗ ಕಾಳಸರ್ಪ ಯೋಗ ದೋಷ ನಿವಾರಣೆ ಆಯ್ತಲ್ಲ, ಸಂಪೂರ್ಣವಾಗಿ ಅದ್ಭುತ ಆಯ್ತಲ್ಲ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನವನ್ನು ಡೈಲಿ ಹಣೆಗೆ ಹಚ್ಕೊಳ್ತಾ ಇದ್ದೀರಾ, ಕಾಳಸರ್ಪ ಯೋಗ ದೋಷ ಸಂಪೂರ್ಣ ಹಾಗೆ ಅದು ನೀವು ಇದು ತುಂಬ ಕಡಿಮೆ ಆಗಿಬಿಡ್ತದೆ. ಸೊ ಅದರ ದುಷ್ಪ್ರಭಾವಗಳೆಲ್ಲ ಕಡಿಮೆ ಆಗಿಬಿಡುತ್ತೆ, ಸಂಪೂರ್ಣವಾಗಿ ಅನುಕೂಲ ಆಗುತ್ತೆ ನಿಮಗೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ನಾನೇ ಲೈವಲ್ಲಿ 2ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು, ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಎಲ್ಲ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡ್ತೇವೆ. ನಿಮ್ಮ ಕೈಲಿ ಪ್ರಸಾದ ಸಿಕ್ಕ ನಂತರ ನೀವು ಅದನ್ನು ತಲೆಗೆ ನೀವು ಮಾಡಿಸ್ಬಿಟ್ಟು ದೇವಸ್ಥಾನದ ಹುಂಡಿಲಿ ಹಾಕ್ಬಿಟ್ರೆ ಆಗೋಯ್ತು, ಸಿಂಪಲ್. ಸೊ ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಏನಾದರೂ ವಿಚಾರ ಇದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗಿ ಕಮೆಂಟ್ಸ್ನ ಓದ್ತಾ ಇರ್ತಾನೆ. ನಮಗೆ ವಾಟ್ಸಪ್ ಅಥವಾ ಕಾಲ್ ಮಾಡಲಿಕ್ಕೆ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಪೇಜ್ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.